ಇದು ಲಾ ಅಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಇತರೆ ಬೇರೆ ಎಲ್ಲ ನಾವು ಇಲಾಖೆಗಳೊಂದಿಗೆ ಮೀಟಿಂಗ್ ಮಾಡಿ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಅದನ್ನ ಬಂದೋಬಸ್ತ್ ಯಾವ ರೀತಿ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ಯಾವುದೇ ರೀತಿ ಘಟನೆ ನಡೀಲಾರ್ದಂಗೆ ಮಾಡ್ಕೊಂಡ್ರ ಜೊತೆಗೆ ಈಗ ಟ್ರಾಫಿಕ್ ರಿಲೇಟೆಡ್ ಸಹ ನಾವು ಈ ಸಲ ಏನು ಲಾಸ್ಟ್ ಟೈಮ್ ನಮ್ಗೆ ತೊಂದರೆ ಆಗಿತ್ತು ಅದನ್ನ ಸರಿಪಡಿಸ್ಕೊಂಡು ಈ ಸಲನು ನಾವು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಪ್ಯಾಟರ್ನ್ ಅಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ಕೋತಾ ಇದೀವಿ. ಸಿಟಿ ಲಿಮಿಟ್ಸ್ ಅಲ್ಲಿ ಜಾಸ್ತಿ ಜನ ಲೈಟಿಂಗ್ ಇರೋದ್ರಿಂದ ಮತ್ತೆ ಪ್ಯಾಲೇಸ್ ಇರೋದ್ರಿಂದ ಕಾಲ್ನಡಿಗೆಯಲ್ಲಿ ಹೋಗಕ್ಕೆ ಇಷ್ಟಪಡೋದ್ರಿಂದ ಸಿಟಿ ಲಿಮಿಟ್ಸ್ ಅಲ್ಲಿ ಏನೇನ್ ಫಂಕ್ಷನ್ ಆಗತ್ತೆ ಅಲ್ಲಿ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಾವು ಏನು ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ಆಲ್ರೆಡಿ ನೋಟಿಫಿಕೇಶನ್ ಅನ್ನು ಹೊರಡಿಸಿದೀವಿ. ಅದನ್ನ ಕಾಪಿನ ನಾವು ತಮ್ಗೆಲ್ಲರಿಗೂ ಕೊಡ್ತೀವಿ. ಅದೇ ರೀತಿ ಇಂಪಾರ್ಟೆಂಟ್ ಸಿಟಿ ಲಿಮಿಟ್ಸ್ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ 4 KSRTC ಅವ್ರ ಜೊತೆ ಮೀಟಿಂಗ್ ಮಾಡಿಬಿಟ್ಟು ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಅನ್ನು ಸಹ ನಾವು ಮಾಡಿದೀವಿ ಈ ಸಲ. ಸೊ ದಟ್ ಏನಾದ್ರು ಮಹಾರಾಜ ಗ್ರೌಂಡ್ಸ್ ಅಲ್ಲಿ ಬಂದ್ರೆ ಅಥವಾ ಎಕ್ಸಿಬಿಷನ್ ಅಲ್ಲಿ ಇದ್ರೆ ವೆಹಿಕಲ್ ಇಲ್ಲದೆ ಬಂದ್ರೆ ಅವ್ರಿಗೆ ಬಸ್ ವ್ಯವಸ್ಥೆನೂ ಸಹ ಇರುತ್ತೆ. ಮೇನ್ ಯಾವತ್ತು ಫಂಕ್ಷನ್ ಇರುತ್ತೆ ಫಸ್ಟ್ ಮತ್ತೆ ಸೆಕೆಂಡಿಗೆ ಪ್ಯಾಲೇಸ್ ಇರ್ಬೋದು ಮತ್ತೆ ಬನ್ನಿ ಮಂಟಪ ಇರ್ಬೋದು ಅವರಿಗೆ ಆಲ್ರೆಡಿ ಟಿಕೆಟ್ ಅಲ್ಲಿ ನಾವು ಬಾರ್ ಕೋಡ್ ಮಾಡಿಬಿಟ್ಟು ಪಾರ್ಕಿಂಗ್ ಪ್ಲೇಸ್ ಅನ್ನ ತೋರಿಸ್ಕೊಟ್ಟಿದೀವಿ ಎಲ್ಲೆಲ್ಲಿ ಇದೆ ಅಂತ ಹೇಳಿ. ಈ ಸಲ ಯಾವುದೇ ಕಾರಣಕ್ಕೂ 300 ರಿಂದ 400 ಅಡಿ ದೂರ ನಡ್ಕೊಂಡು ಹೋಗ್ಲಾರ್ದಂಗೆ ಅವರು ಗಾಡಿ ಪಾರ್ಕ್ ಮಾಡಿ ಪ್ಯಾಲೇಸ್ಗೆ ಬರೋ ವ್ಯವಸ್ಥೆ ಮತ್ತೆ ಬನ್ನಿ ಮಂಟಪಕ್ಕೆ ಬರೋ ವ್ಯವಸ್ಥೆನ ಮಾಡಿದೀವಿ. ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅದ್ರದ್ದು ಲಿಸ್ಟ್ ನಾನು ನಿಮ್ಗೆ ಈಗ ಕೊಡ್ತೀನಿ. KSRTC ಬಸ್ ಟೆಂಪ್ರರಿ ಬಸ್ ಸ್ಟ್ಯಾಂಡು ಬೆಂಗಳೂರಿಂದ ಬರೋರಿಗೆ ಸಾತ್ಗಳ್ಳಿ ಬಸ್ ನಿಲ್ದಾಣ, ಹುಣಸೂರು ರಸ್ತೆ, ಬೋಗಾದಿ ರಸ್ತೆಯಿಂದ ಬರೋರಿಗೆ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಇದೆ. ನಂಜನಗೂಡು ರೋಡಿಂದ ಬರೋರಿಗೆ ಗುಂಡೂರಾವ್ ನಗರ ಮೈದಾನದಲ್ಲಿ KSRTC ಅವರು ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಟಿ ನರಸೀಪುರ ಮತ್ತೆ ಬನ್ನೂರು ರಸ್ತೆಯಿಂದ ಬರೋರಿಗೆ ಲಲಿತ್ ಮಹಲ್ದಲ್ಲಿ ಇರುತ್ತೆ. ಮತ್ತೆ ಬೇರೆ ಎಲ್ಲಿ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ಗಳಿದೆ ಅದ್ರ ಲಿಸ್ಟ್ ನಾನು ನಿಮ್ಗೆ ಕೊಡ್ತೀನಿ. 6 ಕಡೆ ಇದೆ ನೆಕ್ಸ್ಟ್ ಇನ್ನ. ಅದರ ಜೊತೆಗೆ ಈ ಸಲ ಎಲ್ಲಾ ಕಾರ್ಯಕ್ರಮಗಳಿಗೆ ಪಾಸ್ ವಿತರಣೆ ಮಾಡಕ್ಕಾಗತ್ತೆ. ಏರ್ ಶೋ ಇರ್ಬೋದು ಅಥವಾ ಹೆಲಿಕಾಪ್ಟರ್ ಶೋ ಇರ್ಬೋದು ಮತ್ತೆ ಡ್ರೋನ್ ಶೋ ಮತ್ತೆ ಕಳೆದ 2 ದಿನಗಳದ್ದು ಏನು ಪಂಜಿನ ಕವಾಯಿತು ಮತ್ತೆ ಜಂಬೂ ಸವಾರಿ ದಿನ ಯಾವುದೇ ಪಾಸ್ ಇಲ್ಲದೆ ಯಾರಿಗೂ ಒಳಗಡೆ ಅವಕಾಶ ಇಲ್ಲ. ಸೊ ಪಾಸ್ ವ್ಯವಸ್ಥೆ ಯಾರಿರುತ್ತೆ ಅವ್ರು ಮಾತ್ರ ಬರ್ಬೋದು. ಅದೇ ರೀತಿ ಮೀಡಿಯಾದವ್ರಿಗೂ ಈ ಸಲ ಪಾಸ್ ತಾವೇನು ವಾರ್ತಾ ಇಲಾಖೆಯಿಂದ ಕೊಟ್ಟಿದ್ದಾರೆ ಆ ಲಿಸ್ಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಈ ಸಲ ಬ್ರಹ್ಮಪುರಿ ಗೇಟ್ ಇಂದ ಎಂಟ್ರಿ ಮೀಡಿಯಾದವ್ರಿಗೆ ಕೊಡ್ತಾ ಇದ್ದೀವಿ. ಅದು ಏನೇನು ಚೇಂಜಸ್ ಇದೆ ನಾನು ಇದರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಇದೆ. ಹೇಳೋದಾದ್ರೆ ಬ್ರಹ್ಮಪುರಿ ಗೇಟ್ ಇಂದ ತಮಗೆ ಎಂಟ್ರಿ ಇದೆ. ಮತ್ತೆ ಬನ್ನಿ ಮಂಟಪದಲ್ಲಿ ಗೇಟ್ ನಂಬರ್ 12 ತಮಗೂ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇ ಮಾಡಲಾಗಿದೆ. ಗೇಟ್ ಅಲ್ಲೇ ಅಲ್ಲಿಂದ ಪಾರ್ಕ್ ಮಾಡಿ ಗೇಟ್ ನಂಬರ್ 12 ಅಲ್ಲಿ ಬರ್ಬೋದು. ಹಾಗೂ ನಿಮ್ಗೆಲ್ಲರಿಗೂ ಏನು ID ಕಾರ್ಡ್ ಇರುತ್ತೆ ಅದನ್ನ ID ಕಾರ್ಡ್ ತೋರಿಸ್ಬಿಟ್ಟು ತಾವು ಎಂಟ್ರಿನ ತಗೋಬಹುದು. ಅದು ಆಲ್ ವೆನ್ಯೂ ಎಂಟ್ರಿ ಕೊಟ್ಟಿದೀವಿ ತಮ್ಗೆ. ಲಿಸ್ಟ್ ಅಲ್ಲಿರೋರು ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ಹೋಗ್ಬೋದು. ಮೀಡಿಯಾದವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳಕ್ಕೆ ಯಾವುದೋ ಒಂದು ಪ್ಲೇಸಿಗೆ ತಮ್ಗೆ ಒಳಗಡೆ ಬಿಡ್ಲಿಲ್ಲ ಅಥವಾ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಈ ಸಲ ನಮ್ಮ ಇಲಾಖೆಯಿಂದ ಒಬ್ರು ಇನ್ಸ್ಪೆಕ್ಟರ್ನ ನೋಡಲ್ ಆಫೀಸರ್ ಅಂತ ಮಾಡಿದೀವಿ. ಅವ್ರದ್ದು ಡೀಟೇಲ್ಸ್ನು ನಾವು ನಿಮ್ಗೆ ಕೊಡ್ತೀವಿ. ಏನೋ ತೊಂದರೆ ಇದ್ರೆ ಅವ್ರಿಗೆ ಮಾತಾಡಿದ್ರೆ ಅವರು ಅದನ್ನ ಪರಿಹರಿಸ್ತಾರೆ. ಇದ್ರ ಜೊತೆಗೆ ನಮ್ಮ ಸಿಬ್ಬಂದಿಗೆ ಕಾಲಕ್ಕೆ ನಾವು ಬ್ರೀಫಿಂಗು ಮಾಡ್ತಾ ಇದ್ದೀವಿ. ಮತ್ತೆ ಈ ಸಲ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ನಮ್ಮ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಅಂತ ಹೇಳಿ ನನ್ನ ಈ ಪತ್ರಿಕಾ ಏನಿದೆ ಅದನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.